ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಕ್ಯಾಪ್ಸಿಕಮ್ಮಲ್ಲಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಇದು ನಮ್ಮ ಒಂದು ಮರಾಠಿ ಇದರಲ್ಲಿ ತುಂಬ ಫೇಮಸ್ ಇದೊಂದು ಅಡುಗೆ. ಇದು ನಮ್ಮ ಅತ್ತೆ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆಯಿಂದ ಕಲ್ತಂಥ ಇದೊಂದು ಅಡುಗೆ. ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದ್ರೆ ಅಂದರೆ ಅದೊಂದು ಕ್ಯಾಪ್ಸಿಕಮ್ ಇದೆಯಲ್ಲ, ಬೆಣ್ಣೆ ಥರ ಕರಗಿಬಿಡುತ್ತೆ ತಿಂತಾ ಇದ್ರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇನ್ನೂ ಪುಟಾಣಿದು ಬರುತ್ತೆ. ಅಷ್ಟು ಪುಟಾಣಿದಿದ್ದರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಆ ಸೈಜ್ ಸಿಗಲಿಲ್ಲ. ಸುಮಾರಾಗಿ ಮೀಡಿಯಮ್ ಸೈಜ್ ಸಿಕ್ತು. ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ವಾಶ್ ಮಾಡ್ಕೊಂಬಂದ್ಬಿಡೋಣ ಬನ್ನಿ. ನೋಡಿ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡಿ. ಇದಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು 1.5 ಉಂಡೆಯಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ಯಾವಾಗಲೂ ಬಿಡಿಸಲ್ಲ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಂಬಿಡೋಣ. ನಾನು ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ 2 ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡ್ ಕಲರ್ ಆದರೆ ಸಾಕು. ಇದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಇದು ಸ್ವಲ್ಪ ಫ್ರೈ ಆಗಿಬಿಡಲಿ. ಆ್ಯಕ್ಚುಲಿ ನಾನು ಇದು ವಾಯ್ಸ್ ಕೊಟ್ಟಿದ್ದೆ. ಲಾಸ್ಟಲ್ಲಿ ನಾನು ವಾಯ್ಸ್ ಕೊಡೋಕ್ಕಾಗಲಿಲ್ಲ, ಮಕ್ಕಳೆಲ್ಲ ಗಲಾಟೆ ಇತ್ತು ಅಂದ್ಬಿಟ್ಟು ತಿರ್ಗಾ ನಾನು ಇದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ನಾನು 3 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಲರ್ ಬರಲಿ ಅಂತ ಅಷ್ಟೇ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಇಷ್ಟು ಸಾಕು. ಇವಾಗ ಇಷ್ಟ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಇನ್ನೊಂದು ಮಸಾಲೆ, ಇಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, 3 ಟೊಮೊಟೊ, ಫಾರಮ್ ಟೊಮೊಟೊ 3 ಟೊಮೊಟೊ ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ಮಸಾಲೆ ಮತ್ತು ಇದ್ರ ಜೊತೆಲಿ ತೋರಿಸ್ತೀನಿ. ಅಷ್ಟರಲ್ಲಿ ಮಿಕ್ಸಿಗೆ ನಾನು ಹುರ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಅದನ್ನು ರುಬ್ಕೊಬಂದ್ಬಿಡೋಣ. ಇದನ್ನು ಫಸ್ಟ್ ರೌಂಡಲ್ಲಿ ಇದನ್ನು ರುಬ್ಕೊಬಂದ್ಬಿಡೋಣ ಚೆನ್ನಾಗಿ ಪೇಸ್ಟಾಗಿ. ಇದಕ್ಕೆ ನಾನು ಶುಂಠಿ ಮತ್ತು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬಿಡೋಣ. ನೋಡಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಖಾರ ನಾನು 1.5 ಸ್ಪೂನು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಯಾಕೆ ಅಂದರೆ ಇದು ನಾವು ಮೆಣಸಿನ ಪುಡಿ ಎಷ್ಟು ಹಾಕ್ಕೊತೀವಿ, ಒಂದು ಸ್ಪೂನು ಧನಿಯಾ ಪುಡಿ ಜಾಸ್ತಿ ಇರಬೇಕು. ನೋಡಿ ನಾನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಶಿನ ಹಾಕ್ಕೊಂಬಿಡೋಣ. ಸ್ವಲ್ಪ ಗರಂ ಮಸಾಲೆ ಇದಿಷ್ಟು ಹಾಕ್ಕೊಂಡು ಇನ್ನೊಂದು ರೌಂಡು ರುಬ್ಕೊಬಂದ್ಬಿಡ್ತೀನಿ. ನೋಡಿ ಇದು ಇಷ್ಟು ಪೇಸ್ಟಾಗಿ ರುಬ್ಬಿದ್ದೀನಿ. ಇದು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ನಾನು ಬಾಣಲಿಲಿ ಹುರ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ನಾನು ಹಾಕಿ ಇದು ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಅದೇ ಮಿಕ್ಸಿಗೆ ನಾನು ನೋಡಿ ಇಷ್ಟು ಮಿಗಿಸ್ಕೊಂಡಿದ್ದೀನಿ. ಅದೇ ಮಿಕ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ. ಅದೇ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ಇದು ಕೂಡ ನಾನು ರುಬ್ಕೊಂಡಿದ್ದೀನಿ, ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ನಾವು ಆಮೇಲೂ ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಡೋಣ. ಇದು ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಆಗುತ್ತೆ ಕೈ, ಅದಕ್ಕೆ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೀಗೆ ಬಿಟ್ಕೊಂಡು ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇದನ್ನು ನಾವು ಸಪ್ರೇಟಾಗಿ ಈ ಥರ ಮಾಡ್ಕೊಂಬಿಡೋಣ. ಇದೆಯಲ್ಲ ಇದು ಅಲ್ಲಿ ಒಳಗಡೆ ಬೀಜ ಎಲ್ಲ ಇರುತ್ತೆ ನೋಡಿ, ಆ ಬೀಜ ಎಲ್ಲ ತೆಗೆದುಬಿಡ್ಬೇಕು. ಒಬ್ಬೊಬ್ರಿಗೆ ಬೀಜ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತ. ಇಷ್ಟ ಆಗೋರು ಹಂಗೆ ಇಟ್ಕೊಳ್ಳಿ. ಇಲ್ಲದೇ ಇರೋರು ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡಿ. ನೋಡಿ ಈ ಥರ ನೀಟಾಗಿ ಇಷ್ಟು ಅಗಲ ಕಟ್ ಮಾಡಿದ್ರೆ ಸಾಕು, ನೀಟಾಗಿ ಎಲ್ಲ ಈಚೆ ಬಂದುಬಿಡುತ್ತೆ. ನಾನೆಲ್ಲ ಒಂದೊಂದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆನೂ ಕೂಡ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ತುಂಬೋಣ, ನೀಟಾಗಿ ಫಿಲ್ ಮಾಡಿಬಿಡೋಣ. ನನಗೆ ಈ ಮಸಾಲ ಕರೆಕ್ಟಾಗಿ ಬಂತು. ನಾನು ಎಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ನೋ ಅಷ್ಟೇ ಕರೆಕ್ಟಾಗಿ ಮಸಾಲ ಇಟ್ಕೊಂಡಿದ್ದೆ. ನೋಡಿ ಈ ಥರ ನೀಟಾಗಿ ತುಂಬಿ ನಾವು ಫಿಲ್ ಮಾಡ್ಕೊಂಬಿಡೋಣ. ನಾನು ಇದಕ್ಕೆ ಮಾತ್ರ ಈ ಮಸಾಲೆಗೆ ಟೊಮೊಟೊ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬೇಡಿ ಆಯಿತಾ. ನಾನು ಅದಕ್ಕೆ ಸಪ್ರೇಟ್ ಮಸಾಲ ತೋರಿಸಿದ್ದು. ನೋಡಿ ಇವಾಗ ಇರೋದನ್ನೆಲ್ಲ ಖಾಲಿ ಆಯಿತು. ನೋಡಿ ಈ ಥರ ನಾನು ನೀಟಾಗಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ ಈ ಬಾಣಲಿನೂ ನೋಡಿ
ಎಷ್ಟು ನೀಟಾಗಿ ಎಲ್ಲ ಕರೆಕ್ಟಾಗಿ ಆಯಿತು. ಆ ಬಾಣಲೆಯಲ್ಲಿ ಎಷ್ಟು ಮಸಾಲ ತೊಗೊಂಡಿದ್ನೋ ಅಷ್ಟು ಮಸಾಲ ನಮಗೆ ಫಿಲ್ ಆಯಿತು. ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಮುಂದೆ ಇರಲಿ ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಇರಲಿ. ಇವಾಗ ನಾವು ತುಂಬ್ಕೊಂಡಿದ್ವಲ್ಲ, ಫಿಲ್ ಮಾಡಿದ್ವಲ್ಲ ಕ್ಯಾಪ್ಸಿಕಮ್ನ ಒಂದೊಂದೇ ಬಿಡೋಣ. ಇದು ನೀಟಾಗಿ ಫ್ರೈ ಮಾಡಬೇಕು. ಈ ಫ್ರೈಲೇ 3/4% ಬೆಂದ್ಬಿಡಬೇಕು. ಇನ್ನು ಸ್ವಲ್ಪ ನಾವು ನೀರು ಹಾಕಿದಾಗ ಬೇಯುತ್ತೆ. ಈ ಒಂದು ಮಸಾಲೆಲೇ ನಾವು ಫ್ರೈ ಮಾಡ್ತೀವಲ್ಲ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಫ್ರೈ ಮಾಡಬೇಕು, ಒಂದು ಸೈಡು ಮೀಡಿಯಮ್ ಆಗಿದ್ರೂ ಓಕೆನಾ. ನೋಡಿ ಸಾಕು, ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಆಯಿತಾ. ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಇಳೀಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಇವಾಗ ಒಂಚೂರು ತಿರುವಾಕೋಣ. ಒಂಚೂರು ಬಿಸಿ ಆದಮೇಲೆ ಒಂಚೂರು ತಿರುವಾಕೋಣ. ನೋಡಿ ಆ ಎಣ್ಣೆಗೆ ಇದರಲ್ಲಿ ಇದ್ದಿದ್ದು ಮಸಾಲೆ ಎಲ್ಲ ಇಳಿಯುತ್ತೆ. ಆ ಮಸಾಲೆ ಇಳಿದ ತಕ್ಷಣ ನೋಡಿ ಈ ಥರ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ, ಬೆಣ್ಣೆ ಥರ ಕರಗ್ಬಿಡುತ್ತೆ ಕ್ಯಾಪ್ಸಿಕಮ್ಮು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿ ಅಂತೂ ಸೂಪರಾಗಿರುತ್ತೆ. ಒಂದು ಪೂರಿಗಾಗಲಿ ಚಪಾತಿಗಾಗಲಿ ಆ ನಾನ್ ವೆಜ್ಗೂ ಬಿಟ್ಟು ಮಾಡುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಒಂದೊಂದೇ ಫ್ರೈ ಮಾಡ್ಕೋಬೇಕು. ನಾನು ಎಣ್ಣೆ ಕಮ್ಮಿ ಹಾಕಿದ್ದೀನಿ, ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ. ಲಾಸ್ಟಲ್ಲಿ ನಾನು ಎಣ್ಣೆ ಹಾಕ್ತೀನಿ ಆಯಿತಾ. ನೋಡಿ ನೀಟಾಗಿ ಎಲ್ಲ ತಿರುವಾಕಬೇಕು. ಒಂದು ಸೈಡ್ ನೀಟಾಗಿ ಫ್ರೈ ಆದರೆ ಸಾಕು, ಇನ್ನೊಂದು ಸೈಡು ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು. ಸ್ವಲ್ಪನೇ ಇದು ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಗೆ ಒಂದು 2 ಸೆಕೆಂಡ್ಸ್ ಬಿಟ್ಬಿಡೋಣ, ಬೇಯುತ್ತೆ ಆವಾಗ. ನೋಡಿ ಚಾಟ್ ಮಸಾಲೆ ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊಂಬಿಡೋಣ. ಇವಾಗ ಇದನ್ನು ಹಾಕ್ಕೊಂಡು ತಿರುಗೋಣ. ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಕೈ ಆಡಿಸೋಣ ನೀಟಾಗಿ. ಎಲ್ಲ ಕಡೆ ಮಸಾಲೆ ಹಿಡಿಬೇಕಲ್ವ. ಸ್ವಲ್ಪ 2 ಸೆಕೆಂಡ್ಸ್ನ ಮೇಲೆ ಕೆಳಗೆ ಈ ಥರ ತಿರುವಾಕೋಣ. ಅವಾಗ ನಾವು ಕೆಳಗಡೆ ಎಣ್ಣೆ ಹಾಕಿದ್ವಲ್ಲ, ಎಣ್ಣೆಲಿ ಮಸಾಲೆ ಎಲ್ಲ ಇಳ್ದಿರುತ್ತಲ್ಲ, ಆ ಮಸಾಲೆ ಎಲ್ಲ ಬಂದು ಅದಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು. ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೆ ರೆಡ್ ಕಲರ್ ಬಂದಿದೆ ನೋಡಿ. ಅದು ಬ್ಯಾಕ್ ಸೈಡ್ ಡಿಸ್ಟರ್ಬೆನ್ಸ್ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಇವಾಗ ನಾನು ಮಿಕ್ಸಿ ಮತ್ತು ಹಾಕ್ಕೊಂಡಿದ್ದಲ್ಲ ಅದ್ರ ನೀರೆಲ್ಲ ಇತ್ತು ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ನಾನು ಹಾಕ್ಕೊಂಡು ಅದ್ರ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾವು ನೀರನ್ನ ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂಚೂರು ನೀರು ಮುಂದೆ ಇದ್ದರೆ ಕ್ಯಾಪ್ಸಿಕಮ್ ಇನ್ನೊಂಚೂರು ಬೇಯಬೇಕಲ್ವಾ, ಅದಕ್ಕೋಸ್ಕರ ಒಂಚೂರು ನೀರು ಮುಂದೆ ಹಾಕೋಣ ಅಷ್ಟೇ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ. ಆಲ್ರೆಡಿ ನಾವು ಕ್ಯಾಪ್ಸಿಕಮ್ನ 3/4% ಬೇಯಿಸ್ಬಿಟ್ಟಿದ್ದೀವಿ. ನೋಡಿ ಈ ಥರ ನೀಟಾಗಿ ಅದು ನಾವು ಓಪನ್ ಮಾಡಿರ್ತೀವಲ್ಲ ಅದರೊಳಗಡೆ ಎಲ್ಲ ಹೋಗಿ ಆ ಮಸಾಲೆ ಕುತ್ಕೋಬೇಕು. ನಾವು ಮಸಾಲೆ ಹಾಕಿದ್ದೀವಲ್ಲ ಆ ಮಸಾಲೆಗೂ ಈ ನೀರು ಹೋಗಿ ಚೆನ್ನಾಗಿ ಅದು ಏನಂತಾರೆ ಮಸಾಲೆ ಹೊಂದ್ಕೋಬೇಕು. ಅಷ್ಟು ಚೆನ್ನಾಗಿ ನಾವು ಕುದಿಸ್ಬೇಕು. ನಾನು ಉಪ್ಪು ಒಂದು ಸ್ವಲ್ಪ ಹಾಕಿದ್ದೆ, ಇವಾಗ ಒಂಚೂರು ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಆಯಿತಾ. ಯಾಕಂದರೆ ನಾವು ಮಸಾಲೆಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಲ್ವ, ಅದಕ್ಕೆ ಒಂಚೂರು ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಇದೊಂಚೂರು ಕುದಿ ಬರಲಿ. ಇವಾಗ ಈಗ ಎಣ್ಣೆ ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಯಿತಾ. ಇವಾಗ ಒಂಚೂರು ಎಣ್ಣೆ ಬಿಡ್ತೀನಿ, ಸ್ವಲ್ಪ ಕುದಿಬೇಕು. ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಅಷ್ಟರಲ್ಲಿ ನಾನು ಕುದಿಯೋಷ್ಟರಲ್ಲಿ ನಾನು ಒಂಚೂರು ಒಗ್ಗರಣೆ, ಒಂಚೂರು ಚಿಕ್ಕ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಟೇಸ್ಟ್ ಕೊಡುತ್ತೆ. ಇದೊಂಚೂರು ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದೀನಿ ಅಷ್ಟೇ. ಆ ಮಸಾಲೆಗೆ ರೆಡಿ ಮಾಡ್ತಾ ಇದ್ನಲ್ಲ ಅದರಲ್ಲೇ ಒಂದು ಅರ್ಧ ಎತ್ತು ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ತುಂಬ ಬ್ರೌನ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಬಿಡೋಣ. ಆ ಜೀರಿಗೆ ಚಟ 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 ಅಂತಾಯಿತು ನೋಡಿ, ಸಾಕು. ಇನ್ನೊಂದು ಚೂರು ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೆ, ಆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ. ಸಾಕು ನೋಡಿ, ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಕುದೀತಾ ಇದೆ ನೋಡಿ. ನೋಡಿ ಈ ಥರ ಕುದೀತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸ್ಮೆಲ್ ಮಾತ್ರ ಆಹಾ. ಪೂರಿ ಮಾಡಿದೆ, ನಾ ಪೂರಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ. ಇವಾಗ ಹಾಕ್ಕೊಂಬಿಡೋಣ ಇದನ್ನು. ನಾವು ಒಂದು ಒಗ್ಗರಣೆ ಕೊಟ್ಕೊಂಡಿದ್ವೋ ಅದನ್ನೊಂದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಅದರಲ್ಲೊಂದು ಸ್ವಲ್ಪ ಮಸಾಲೆ ಇತ್ತು ಅಂದ್ಬಿಟ್ಟು ಒಗ್ಗರಣೆದೆಲ್ಲ ಅದರದ್ದೇ ನೀರು ಹಾಕ್ಕೊಂಡು ಅದರದ್ದೇ ಹಾಕಿ ವಾಪಸ್ ಅದಕ್ಕೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡೋಣ. ಆಲ್ರೆಡಿ 3/4% ಕುದ್ದಿದೆ, ಇನ್ನು ಸ್ವಲ್ಪ ಕುದಿಬೇಕು. ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ ಇಷ್ಟು ತೆಳ್ಳಗಿದೆ ಸಾಕು. ಕುದೀತಾ ಇರಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ನೋಡಿ. ಕ್ಯಾಪ್ಸಿಕಮ್ಗೂ ಅದಕ್ಕೂ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಲ್ವಾ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ನೀವು ಅಡುಗೆ ಇದು ಮಾಡ್ತೀರಾ ಅಂದರೆ ನಮಗೂ ಗೊತ್ತು ಅನ್ನೋ ಥರ ಕಮೆಂಟ್ ಹಾಕಿ, ಮಾಡಿಲ್ಲ ಅಂದರೆ ಮಾಡ್ತೀನಿ ಅಂತ ಕಮೆಂಟ್ ಹಾಕಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಾ ಇದ್ರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಸೂಪರಾಗಿದೆ. ತಿಂತಾಯಿದ್ರೆ ಆಹಾ ಹಾ 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 ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡ್ತೀನಿ. ಸಾಕು ಅನಿಸುತ್ತೆ ಇವಾಗ, ಇಷ್ಟು ಕುದ್ದಿದ್ದು ಸಾಕು. ಇವಾಗ ನೋಡಿ 3/4% ಆಗಿದೆ. ನಾವು ಹಾಕಿದ್ವಲ್ಲ ನೀರು ನೋಡಿ, ಅದು ಮೇಲ್ವರೆಗೂ ಹಾಕಿದೆ, ಅದಷ್ಟು ಕುದ್ದಿದೆ ನೋಡಿ, ಇಷ್ಟು ಗಟ್ಟಿಗಾಗಿದೆ. ಇಷ್ಟು ಸಾಕು ಅಂತ ಅಂದ್ಕೊತೀನಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸೈಡಲ್ಲಿ ಇದ್ದಿದ್ದೆಲ್ಲ ನೀಟಾಗಿ ಮಧ್ಯಕ್ಕೆ ಮಸಾಲೆ ಎಲ್ಲ ಎಳ್ಕೊಬೇಕು. ಸೈಡ್ಗೆಲ್ಲ ಕುದ್ದಿ ಗಟ್ಟಿಗಾಗಿದೆ ಅಲ್ವಾ, ಮಸಾಲೆ ಎಲ್ಲ ಮಧ್ಯಕ್ಕೆ ಎಳ್ಕೊಬೇಕು. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ಆಯಿತಾ. ಇಷ್ಟೋ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.